ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕುರಿಗಾಹಿ ವ್ಯಕ್ತಿಯೊಬ್ಬ ವಿದ್ಯುತ್ ತಗುಲಿ ಮೃತಪಟ್ಟ ಘಟನೆ ಬಸವಕಲ್ಯಾಣ ತಾಲೂಕಿನ ಹೊರವಲಯದಲ್ಲಿ ಜರುಗಿದೆ. ತಾಲೂಕಿನ ಯದ್ಲಾಪುರ ಗ್ರಾಮದ ನಿವಾಸಿ ವಿಠಲ್ ಧರ್ಮಣ್ ಬರಗಾಲೆ 48 ವರ್ಷದ ವ್ಯಕ್ತಿಯಾಗಿದ್ದು ವಿದ್ಯುತ್ ತಗುಲಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ. ಇನ್ನು ಕುರಿ ಕಾಯಲು ಹೋದ ವೇಳೆ ಜಮೀನಿನ ಮೇಲೆ ಹಾಕಲಾದಂತಹ ವಿದ್ಯುತ್ ತಂತಿ ತಗುಲಿ ಈತ ಮೃತಪಟ್ಟಿದ್ದು ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈತನ ಸಾವಿಗೆ ಪ್ರಮುಖ ಕಾರಣವಾಗಿದೆ. ಇನ್ನು ಮೃತನ ಕುಟುಂಬಕ್ಕೆ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರ ಕಲ್ಪಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಕುರಿ ಕಾಯ್ಲಾಕ ಹೋಯ್ತಾರೆ ಡೈಲಿ ರೀ, ಕುರಿ ಮೇಯಿಸ್ತಾ ಹೋಗ್ಯಾರ. ಅಲ್ಲಿ ಏನು ಮನೆದು ವೈರ್ ಹೇಳ್ದಾರಂತ, ಅದು ವೈರ್ ಹೇಳೋದು ಅದು ಕಾಣಿಸಿಲ್ಲಲ್ಲ ರೀ, ಅದು ಬಿದ್ದದ ಅಂಥೇಳಿ ಅದು ಕುರಿ ಒಂದು ಜರ ಕಾಲಿಗೆ ತಟ್ಟಿದ, ಅದು ಕೈ ಹಿಡಿದು ಬಿಡಿಸ್ಲಾಕೆ ಹೋಗ್ಯಾರ. ಅವರು ಬಿಡಿಸ್ಲಾಕೆ ಹೋಗ್ಯಾರಂತ ಅದ್ರ ಸಲಕ್ಕೆ ಅದು ಇದಾಗಿದೆ. ಅಲ್ಲಿ नहीं वो दूर से 200 फीट नीचे से ही डाला है वो लोग. अभी उधर पूरा इन्फेक्शन हो गया पूरा. ಈಗ ಪರ್ಗಳು ಸಾಲಿ ಕಲಿಬೇಕಾಯ್ತದೆ ರೀ. ಅದಕ್ಕೆ ಏನಾರ 50 ಲಕ್ಷ ಡಿಮ್ಯಾಂಡ್ ಇರ್ಬೇಕಾಯ್ತದೆ. ಮನೆಗೆ ಮಾಡೋರ್ನು ಯಾರಿಲ್ಲ, ಕೇಳೋರು ಯಾರಿಲ್ಲ, ಹೊಲ ಇಲ್ಲ, ಏನಿಲ್ಲ, ಹಿಂಗದ ಅಂತೇಳಿ. ಗರೀಬರ ಹಾಂ ಕೆ ಬಿದವ್ರದ್ದು ಅದ ರೀ. ಅದು ಕೆ ಬಿದವ್ರದೇ ಗಲ್ತಿ ಅದ ರೀ. ಅದು ಪರ್ಮಿಷನ್ ಇಲ್ಲ, ಏನಿಲ್ಲ. ಅಲ್ಲಿ ಅಷ್ಟು ದೂರ 200 ಫೀಟು 220 ಫೀಟ್ ಏನಾರ ಆಯ್ತದ ಅದು ರೀ. ನಮ್ಮ ತಮ್ಮನ ರೀ. ಏನಾಯ್ತು ರೀ? ಇದು ಏನರ 220 ಫೀಟು ಅದು ವೈರ್ ಹಾಕ್ಯಾರ್ರಿ. ನೆಲ್ದಾಗ ಹಾಕೊಂಡು ಬಂದಾರ್ರಿ. ನೆಲ್ದಾಗ ಹಾಕೊಂಡು ಬಂದ್ರೆ ಮ್ಯಾಲೆ ಬಿದ್ದದ್ರಿ. ಅದು ವೈರು ಮ್ಯಾಲೆ ಬಿದ್ದದ. ಅದು ಬಿದ್ದದ. ಇದು ಕುರಿ ಹಾಟ್ಲಕ್ಕೆ ಹೋಗ್ಯದ್ರಿ. ಕುರಿ ಹಾಟ್ಲಕ್ಕೆ ಹೋಗೋಣ, ಅದು ಕುರಿ ಕಾಲ ವೈರ್ ತಟ್ಟೆದಂತ ಅದು ಕರೆಂಟ್ ಇಳಿದು ಅಂತ ಹೇಳಿ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಐತಿಗೆ ಅದು ಕಾಲಾಗಿಂದ ವೈರ್ ತೆಗ್ಯಾರ ಅಂಥೇಳಿ ಅವ್ರು ಇದು ಮಾಡಕ್ಕೆ ಹೋಗ್ಯಾರ ರೀ ನಮ್ಮ ತಮ್ಮ. ಅದು ಏನಾಗ್ಯದ, ಈ ಕೈ ಬಿಡಿಸ್ಲತ್ರ ಮುಂಗಾಯಿ ಹಿಡಿದು ರೀ ಅದು ಕರೆಂಟ್. ಈಗ ಅದಕ್ಕೆ ಹ್ಯಾಂಗೆ ಮಾಡ್ಬೇಕು ರೀ? ಗರೀಬರು ಅದ, 2 ಮಕ್ಕಳವ. ಒಂದು ಬಿಡದಂದೇನೆ ಮಾಡ್ತಾನೆ ರೀ, ಒಬ್ಬ ಸಾಲಿಗೆ ಹೋಯ್ತಾನೆ ರೀ. ಸಾಲಿಗೆ ಹೋದ್ಮೇಲೆ ಅವ್ರಿಗೆ ಮುಂದಿನ ಉಪಯೋಗ ಏನು ಮಾಡಬೇಕು ರೀ? ಅವ್ರಿಗೆ ಏನರ ಸಹಾಯ ಬೇಕಲ್ಲ ರೀ. ಇವತ್ತು ಒಂದು 50 ಲಕ್ಷ ಕೊಟ್ಟರು ಭೀ ಕಮ್ಮಿನೇ ಅದ ರೀ. ಏನು ಹೊಲ ಇಲ್ಲ, ಏನಿಲ್ಲ, ರೊಟ್ಟಿ ಮೇಲೆ ಮಾಡು ಅಂತಾರೆ ರೀ ಅವ್ರು.